ಓಂ ಶಾಂತಿ. ಡೇಟ್ ಆಗಿದೆ 20/6/1977. ಅವ್ಯಕ್ತ ವಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ. ಸದಾ ಸಹಜಯೋಗಿ ಆಗಬೇಕು ಅಂತಂದರೆ ಸಾಧನ ಯಾವುದು ಅಂದರೆ ಮಹಾದಾನಿ ಬನನ ಅಂತ ಹೇಳ್ತಾರೆ ಬಾಬಾ. ಮಹಾದಾನಿ ಆದರೆ ಯಾವಾಗಲೂ ಸಹಜಯೋಗಿ ಆಗ್ತೀವಿ ಅಂತ ಬಾಬಾ ಹೇಳ್ತಾರೆ. ಯಾವಾಗಲೂ ಪ್ರತಿ ಸಂಕಲ್ಪದಿಂದ ಸೇವೆಯನ್ನು ಮಾಡುವಂತಹ ಉದಾರ ಚಿತ್ತ ಆತ್ಮಗಳಿಗೆ ಯಾವಾಗಲೂ ಸರ್ವ ಖಜಾನೆಗಳನ್ನು ಮಹಾದಾನ ಮಾಡ್ತಕ್ಕಂಥ ಆತ್ಮಗಳ ಪ್ರತಿಯಾಗಿ ಬಾಬಾ ಹೇಳ್ತಾರೆ. ಸೇವಾ ಅಂದರೆ ಏನು ಅಂತಂದರೆ ನನ್ನ ಪ್ರತಿಯೊಂದು ಸಂಕಲ್ಪನೂ ಸೇವಾ ಆಗುತ್ತೆ. सभी ब्राह्मण आत्माएं स्वयं को सहजयोगी व निरंतर योगी की श्रेष्ठ स्टेज पर सदा स्थित रहने के पुरुषार्थ में सभी का लक्ष्य सहजयोगी बनने का है. ಬ್ರಾಹ್ಮಣಾತ್ಮರು ಅಂದ್ರೇ ಸಹಜಯೋಗಿ, ನಿರಂತರ ಯೋಗಿ, ಶ್ರೇಷ್ಠ ಸ್ಥಿತಿಯಲ್ಲಿ ಇರುವಂಥವರು, ಸದಾ ಸ್ವಯಂ ಸ್ಥಿತಿನಲ್ಲಿರುವಂಥ ಪುರುಷಾರ್ಥದಲ್ಲಿ ಸಭಿ ಕಾ ಲಕ್ಷ್ಯ, ಎಲ್ಲರ ಲಕ್ಷ್ಯ ಏನಾಗಿದೆ? ನಿರಂತರ ಯೋಗಿ ಆಗಬೇಕು, ಶ್ರೇಷ್ಠ ಸ್ಥಿತಿನಲ್ಲಿರಬೇಕು, ಸಹಜ ಯೋಗಿ ಆಗಬೇಕು ಅನ್ನೋದೇ ಬ್ರಾಹ್ಮಣರ ಗುರಿ. ಲೇಕಿನ್ ಆದರೆ ನಮ್ಮ ಕಮ್ಜೋರ್ಗಳ ಕಾರಣದಿಂದ ಸಹಜ ಅನುಭವ ಆಗ್ತಿಲ್ಲ. ಏನಾಗ್ತಿದೆ? ಕಠಿಣ ಅನಿಸ್ತಿದೆ, ಯೋಗ ಕಷ್ಟ ಅನಿಸ್ತಿದೆ. ಕಮ್ಜೋರಿಗೆ ಹೇಕರ್ ಮುಷ್ಕಿಲ್ ಬನಾ ದೇತೆ ಹೇ. ನಮ್ಮ ಒಳಗಡೆ ಕಮ್ಜೋರ್ ಇದಾವೆ ಅಂತೇಳಿ ಅದನ್ನು ನಿಮ್ಮಷ್ಟಕ್ಕೆ ನೀವೇ ಕಠಿಣ ಮಾಡ್ಕೋತೀರ. ವಾಸ್ತವಮೇ ಹರೇಕ್ ಶ್ರೇಷ್ಠ ಆತ್ಮ ಬ್ರಾಹ್ಮಣ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ ಆತ್ಮ. ಬಾಬಾ ಹೇಳ್ತಾರೆ, ವಾಸ್ತವದಲ್ಲಿ ನಿಜ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬರೂ ಶ್ರೇಷ್ಠ ಆತ್ಮನೇ ಬ್ರಾಹ್ಮಣಾತ್ಮ. ಬ್ರಾಹ್ಮಣಾತ್ಮ ಅಂದ್ರೇ ಶ್ರೇಷ್ಠ ಆತ್ಮ. ಅವರು ಮಾಸ್ಟರ್ ಸರ್ವಶಕ್ತಿವಾನ್ ಇರ್ತಾರೆ, ತ್ರಿಕಾಲದರ್ಶಿಗಳು, ಜ್ಞಾನ ಸಾಗರ ಆತ್ಮ. ಕೊಯ್ ಕರ್ಮ ಮೇವ ಸಂಕಲ್ಪ ಮೇ. ಇಂಥ ಆತ್ಮಗಳು ನೀವು ಬ್ರಾಹ್ಮಣಾತ್ಮಗಳು, ಸರ್ವಶಕ್ತಿವಾನ್, ತ್ರಿಕಾಲದರ್ಶಿ, ಜ್ಞಾನ ಸಾಗರ ಇರುವಂಥವ್ರು ನೀವು ಪ್ರತಿಯೊಂದು ಕರ್ಮದಲ್ಲಿ ಸಂಕಲ್ಪದಲ್ಲಿ ಕಠಿಣತೆ ಅನುಭವ ಮಾಡ್ತಿರಲ್ಲ, ಮಾಡಬಾರ್ದಲ್ಲ ಅಂತಾರೆ ಬಾಬಾ. सहजयोगी के साथ साथ ऐसी श्रेष्ठ आत्मा स्वतः होती है. ಬರೀ ಸಹಜಯೋಗಿ ಅಷ್ಟೇ ಅಲ್ಲ, ನೀವು ಇಷ್ಟು ಸಹಜಯೋಗಿ ಜೊತೆಗೆ ಇಷ್ಟು ಶ್ರೇಷ್ಠ ಆತ್ಮ ಇದ್ದೀರಾ ನೀವು ಸ್ವತಃನೇ. क्योंकि ऐसी श्रेष्ठ आत्मा के लिए बाप और सेवा यही संसार है. ನೀವೆಲ್ಲ ಶ್ರೇಷ್ಠ ಆತ್ಮಗಳು, ತ್ರಿಕಾಲದರ್ಶಿಗಳೇನಿದ್ದೀರಲ್ಲ, ನಿಮ್ಮ ಜೀವನ ಏನು? ತಂದೆ ಮತ್ತು ಸೇವಾ, ಇಷ್ಟೇ ಸಂಸಾರ. ನಿಮ್ಮದು ಬೇರೆ ಸಂಸಾರ ಅಲ್ಲ. ನಿಮ್ಮ ಸಂಸಾರನೇನು? ಬಾಬಾ ಮತ್ತು ಸೇವಾ. ಬುದ್ಧಿನಲ್ಲಿದೇ ಇರಬೇಕಂತಾರೆ ಬಾಬಾ. ಬಾಬಾ ಕಿ ಯಾದ್ और सेवा के ब्राह्मण जन्म के संस्कार है. ಬ್ರಾಹ್ಮಣ ಜನ್ಮ ಅಂದರೆ, ಬ್ರಾಹ್ಮಣ ಜನ್ಮದ ಅರ್ಥನೇ ತಂದೆ ನೆನಪು, ಸೇವಾ. ಇದು ಬ್ರಾಹ್ಮಣ ಜನ್ಮದ ಸಂಸ್ಕಾರ. पाप और सेवा के सिवाय न कुछ संसार में दिखाई देता है. ತಂದೆ ಮತ್ತು ಸೇವಾ ಬಿಟ್ಟರೆ ಸಂಸಾರದಲ್ಲಿ ನನಗೇನು ಕಾಣಿಸ್ಬಾರ್ದು. ಅಲ್ಲಿ ಹೋಗ್ಬೇಕು, ಇದು ಹೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಮತ್ತೇನೂ ಬರೋಂಗಿಲ್ಲ ಅಂತಾರೆ ಬಾಬಾ. संस्कार में और कोई संकल्प उत्पन्न हो सकता. संस्कार में बाबा ಹೇಳ್ತಾರೆ, किसी भी मनुष्य आत्मा की बुद्धि संसार में संबंध और प्राप्ति की तरफ ही जाती है. ಸಾಮಾನ್ಯ ಮನುಷ್ಯಾತ್ಮರ ಬುದ್ಧಿಯಲ್ಲಿರ್ತದೆ. ನೀವೆಲ್ಲೇ ಹೋಗಿ ನೌಕರಿ ಮಾಡಿದರೂ ಕೂಡ ಬುದ್ಧಿಯಲ್ಲಿರ್ತದೆ, ಮನೆ ಕಡೆನೇ ಇರ್ತದೆ. ಮಕ್ಕಳು ಏನು ಮಾಡಿದ್ರು, ತಿಂದು ಇಲ್ಲ, ಉಣ್ಣು ಇಲ್ಲ, ಹೋದ್ರೂ ಇಲ್ಲ, ಬಂದರೂ ಇಲ್ಲ, ಅಲ್ಲೇ ಇರ್ತದಲ್ಲ ನಿಮ್ಮ ಬುದ್ಧಿ. ಆಮೇಲೆ ನೀವು ಏನು ಮಾಡಿದ್ರೇನೋ ಎದ್ರ ಸಲುವಾಗಿ ಮಾಡ್ತಿರ್ತೀರ? ಸಂಸಾರಕ್ಕೋಸ್ಕರ, ಸಂಸಾರದ ಸಂಬಂಧ ಪ್ರಾಪ್ತಿಗೋಸ್ಕರ ಬುದ್ಧಿಯಲ್ಲೇ ಇರ್ತದೆ. ब्राह्मणात्मा उनके लिए सर्व संबंध का आधार और सर्व प्राप्ति का आधार कौन है?
ಬ್ರಾಹ್ಮಣಾತ್ಮಗಳಿಗೆ, ನಾವು ಬ್ರಾಹ್ಮಣಾತ್ಮಗಳಿಗೆ ಎಲ್ಲ ಸಂಬಂಧದ ಆಧಾರ, ಎಲ್ಲ ಪ್ರಾಪ್ತಿಯ ಆಧಾರ ಯಾರು? एक शिव बाबा, सिवाय कोई नहीं। तो ಸ್ವತಃ ಯೋಗಿ बनना मुश्किल है व सहज है। ಎಲ್ಲನೂ ಅವನೇ ಅಂತಂದಾಗ ಸಹಜ ಯೋಗಿ ಯಾಕೆ ಆಗ್ತಿಲ್ಲ? ಕಠಿಣ ಯಾಕೆ ಆಗ್ತದೆ ಅಂದರೆ ನಾವೆಲ್ಲ ಅವನೇ ಅಂತ ತಿಳ್ಕೊಂಡಿಲ್ಲ ಅಂತ ಅರ್ಥ. ಸಹಜಯೋಗಿ ಆಗ್ತಿಲ್ಲ ಅಂದರೆ ಅವನೇ ಎಲ್ಲ ನನ್ನವನ ಅಂತಿನ ನಾವು ಬಂದಿಲ್ಲ. तो स्वतः योगी हुए ना। अगर सहज योगी और स्वतः योगी नहीं है तो अवश्य बाप से सर्व संबंध और सर्व प्राप्ति नहीं है। ಬಾಬನ ಜೊತೆ ಸಹಜ ಯೋಗಿ ಇಲ್ಲ, ಸ್ವತಃ ಯೋಗಿ ಇಲ್ಲ ಅಂದರೆ ತಂದೆಯಿಂದ ಸರ್ವ ಸಂಬಂಧ ಪ್ರಾಪ್ತಿ ಮಾಡ್ಕೊಂಡಿಲ್ಲ. तो स्वतः योगी हुए ना। अगर सहज योगी और स्वतः योगी नहीं है तो अवश्य बाप से सर्व संबंधों का अनुभव नहीं है। सर्व संबंधों से बाप को अपना नहीं बनाते। सर्व प्राप्ति का आधार एक बाप है। इस अनुभव को अपनाया नहीं है। सर्व ಸಂಬಂಧದ ಬಾಬನ ತಗೊಂಡಿಲ್ಲ ಅಂದರೆ ನೀವಿನ್ನ ಬಾಬಾನ ಅವು ನನ್ನಂತ ಮಾಡ್ಕೊಂಡಿಲ್ಲ. अब सहज योगी बनने के लिए कौन सा प्रयत्न करेंगे? ಸಹಜಯೋಗಿ ಆಗಬೇಕು ಅಂದರೆ ಏನು ಪ್ರಯತ್ನ ಮಾಡ್ತೀರಾ? सहजयोगी बनने चाहते हो ना? ಇಷ್ಟ ಆಗೋದ ಇಲ್ಲಂತೆ ಬಾಬಾ. तो सदा सहजयोगी अर्थात ಸದಾ ಸಹಯೋಗಿ. ಮತ್ತಿನ್ನೊಂದು ಹೇಳ್ತಾರೆ ಬಾಬಾ, ಸಹಜಯೋಗಿ ಆಗಬೇಕು ಅಂತಂದರೆ ಏನು ಹೇಳಿದ್ರು ಬಾಬಾ? ಮೇಲೆ ಅವನು ನನ್ನವನು ಅಂತ ಮಾಡ್ಕೋಬೇಕು ಅನ್ನೋದು. ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಬಾಬಾ, ಸದಾ ಸಹಯೋಗಿ. ಯಾರಿಗೆ? ಬಾಬಾಗೆ. ವಿಶ್ವ ಪರಿವರ್ತನದಲ್ಲಿ ಬಾಬಾಗೆ ಏನಾಗಬೇಕು? ನಾವು सहयोगी। सदा सहजयोगी बनने का साधन सदा अपने को संकल्प द्वारा, वाणी द्वारा और हर कार्य द्वारा विश्व के सर्व आत्माओं के प्रति सेवाधारी समझ सेवा में ही सब कुछ लगाओ। ಯಾವಾಗಲೂ ಸಹಜಯೋಗಿ ಆಗಬೇಕು ಅನ್ನೋದರ ಸಾಧನ ಏನು ಅಂತಂದರೆ, ಯಾವಾಗಲೂ ತಮ್ಮನ್ನು ಸಂಕಲ್ಪದ ಮುಖಾಂತರ, ವಾಣಿಯ ಮುಖಾಂತರ, ಪ್ರತಿಯೊಂದು ಕಾರ್ಯದ ಮುಖಾಂತರ ವಿಶ್ವದ ಎಲ್ಲ ಆತ್ಮಗಳ ಪ್ರತಿ ಸೇವಾಧಾರಿಯಾಗಿದ್ದೀನಿ ನಾನು. ಅವ್ರದ್ಯಾಕೆ ಮಾಡಲಿ ಇವ್ರದ್ಯಾಕೆ ಮಾಡಲಿ ಅನ್ನೋಂಗಿಲ್ಲ. ಪ್ರತಿಯೊಂದು ಆತ್ಮಗಳ ಸೇವೆ ಮಾಡಬೇಕು. ಸೇವೆಯಲ್ಲೇ ನಿಮ್ಮದು ಬ್ಯುಸಿಯಾಗಿ ಅಂತ ಬಾಬಾ. जो भी ब्राह्मण जीवन के खजाने बाप द्वारा प्राप्त हुए हैं उन सर्व खजानों को आत्माओं की सेवा प्रति लगाओ, ना कि अपने प्रति. ಬಾಬಾನಿಂದ ನಮಗೆ ಏನೇನು ಸಿಕ್ಕಿದೆಯೋ ಎಲ್ಲವೂ ಅದೆಲ್ಲವನ್ನು ಏನು ಮಾಡಬೇಕಾಗಿದೆ? ಎಲ್ಲ ಖಜಾನೆಗಳನ್ನು ಎಲ್ಲ ಆತ್ಮಗಳ ಪ್ರತಿಯಾಗಿ ಸೇವೆಯಲ್ಲಿ ಹಾಕಬೇಕು. जो बाप द्वारा शक्तियों का खजाना, गुणों का खजाना, ज्ञान का खजाना, श्रेष्ठ कमाई के समय का खजाना प्राप्त हुआ है. ಅವರಿಂದ ಏನೇನು ಸಿಕ್ಕಿದೆ ನಮಗೆ? ಶಕ್ತಿಗಳ ಖಜಾನೆ, ಗುಣಗಳ ಖಜಾನೆ, ಜ್ಞಾನದ ಖಜಾನೆ ಮತ್ತು ಇದರೆಲ್ಲದರ ಮೇಲೆ ಸಮಯದ ಖಜಾನೆ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಬಾಬಾ ಸಮಯ ಕೊಟ್ಟಿದ್ದಾರೆ. ಆ ಸೇವಾ ಮೇ ಲಗಾವ್ ಅರ್ಥಾತ್ ಸಹಯೋಗಿ ಬನ. ಆ ಎಲ್ಲ ಶಕ್ತಿಗಳನ್ನು, ಗುಣಗಳನ್ನು, ಸಮಯವನ್ನು ಎಲ್ಲಿ ಹಾಕಬೇಕು? ಸೇವಾದಲ್ಲಿ ಹಾಕಿ ಆವಾಗ ಸಹಯೋಗಿ ಆಗ್ತೀರಾ. अपनी वृत्ति द्वारा वायुमंडल को श्रेष्ठ बनाने का सहयोग दो. ನಿಮ್ಮ ವೃತ್ತಿ ಹೆಂಗಿರಬೇಕು? ವಾಯುಮಂಡಲವನ್ನು ಶ್ರೇಷ್ಠ ಮಾಡಲಿಕ್ಕೆ ಸಹಯೋಗ ಆಗಬೇಕು. स्मृति द्वारा सर्व को मास्टर समर्थ शक्तिवान स्वरूप की स्मृति दिलाओ. ನಾವು ಸ್ಮೃತಿನಲ್ಲಿರಬೇಕು, ಬಾಬಾ ನೆನಪಿನಲ್ಲಿರಬೇಕು. ನಾವಷ್ಟೇ ಅಲ್ಲದೇ ಇನ್ನೊಬ್ಬರನ್ನು ಕೂಡ ಸ್ಮೃತಿ ಕೊಡಬೇಕು. ವಾಣಿ ದ್ವಾರ आत्माओं को स्वदर्शन चक्रधारी मास्टर त्रिकालदर्शी बनने का सहयोगी ಪಾಪ ಹೇಳ್ತಾರೆ. ವಾಣಿಯ ಮುಖಾಂತರ ಆತ್ಮಗಳನ್ನು ಸ್ವದರ್ಶನ ಚಕ್ರಧಾರಿ ಮಾಸ್ಟರ್ ತ್ರಿಕಾಲದರ್ಶಿಯನ್ನಾಗಿ ಮಾಡೋಕ್ಕೆ ಸಹಯೋಗಿ ಆಗಬೇಕು. ಕರ್ಮದ ಮುಖಾಂತರ
सदा कमल पुष्प समान रहने का व कर्मयोगी बनने का संदेश हर कर्म द्वारा दो. ಬಾಬಾ ಹೇಳ್ತಾರೆ, ತ್ರಿಕಾಲದರ್ಶಿಯಾಗಿ ಸಹಯೋಗಿ ಆಗೋದಷ್ಟೇ ಅಲ್ಲ, ಕರ್ಮದ ಮುಖಾಂತರ ಯಾವಾಗಲೂ ಕಮಲ ಪುಷ್ಪ ಸಮಾನ ಆಗುವಂತಹ ಕರ್ಮಯೋಗಿ ಆಗ್ತಕ್ಕಂಥ ಸಂದೇಶ ಎಲ್ಲರಿಗೂ ಕರ್ಮದ ಮುಖಾಂತರ ಕೊಡಬೇಕು. अपने श्रेष्ठ बाप से सर्व संबंधों की अनुभूति द्वारा सर्वात्माओं को सर्व संबंधों का अनुभव कराने का सहयोग दो. तब ಶ್ರೇಷ್ಠ ತಂದೆಯ ಸರ್ವ ಸಂಬಂಧಗಳ ಅನುಭೂತಿ ಹೇಳ್ತಾರೆ. ಬಾಬಾರವರನ್ನು ಎಲ್ಲ ಸಂಬಂಧಗಳು, ತಂದೆ ತಾಯಿ ಮಗು ಎಲ್ಲ ಸಂಬಂಧಗಳ ಅನುಭೂತಿ ಮುಖಾಂತರ ಎಲ್ಲ ಆತ್ಮಗಳಿಗೂ ಸರ್ವ ಸಂಬಂಧ ಅನುಭವ ಮಾಡಿಸುವಂಥ ಸಹಯೋಗ ಮಾಡೋದಂತ ನಾವೇ ಮಾಡ್ಕೊಳ್ಳೋದ್ರೊಳಗಡೆ. अपने रूहानी संपर्क के महत्व को जानते हुए ಬಾಬಾ ಹೇಳ್ತಾರೆ, ಎಲ್ಲರ ಜೊತೆ ರೂಹಾನಿ ಸಂಪರ್ಕದಲ್ಲಿ ಬರಬೇಕು. ಅದು ಎಷ್ಟು ಮಹತ್ವ ಅಂತ ತಿಳ್ಕೊಂಡಿರಿ ನೀವು ಅಂತಾರೆ ಬಾಬಾ. श्रेष्ठ समय की सूचना देने का व समय प्रमाण वर्तमान संगम का एक सेकंड अनेक आत्माओं की ಪ್ರಾಪ್ತಿ ಕಿ ನಿಮಿತ್ತ ಬನಾ ಹುವಾ ಹೈ. ಬಾಬಾ ಹೇಳ್ತಾರೆ, ತಮ್ಮ ಆತ್ಮಿಕ ಸಂಪರ್ಕದ ಮಹತ್ವವನ್ನು ತಿಳ್ಕೊಂಡು ಶ್ರೇಷ್ಠ ಸಮಯದ ಸೂಚನೆಯನ್ನು ಕೊಡ್ತಾ ಅಥವಾ ಸಮಯ ಪ್ರಮಾಣ ವರ್ತಮಾನ ಸಂಗಮ ಯುಗದ 1 ಸೆಕೆಂಡನ್ನು ಕೂಡ ಅನೇಕ ಜನ್ಮದ ಪ್ರಾಪ್ತಿಗೆ ನಿಮಿತ್ತ ಆಗಿರುವಂಥವ್ರು ನೀವು ಅಂತಾರೆ ಬಾಬಾ. ಏಕ್ ಕದಮ್ಮೆ ಪದಮೂಕಿ ಕಮಾಯಿ, ಒಂದು ಹೆಜ್ಜೆ ಇಟ್ಟರಲ್ಲಿ ಎಷ್ಟಿದೆ, ಪದಮಾಪದಂ ಗಳಿಕೆ ಇದೆ. ಐಸೇ ಸಮಯಕ್ಕೆ ಖಜಾನೆಗೂ, ಇಂಥ ಸಮಯದ ಖಜಾನೆಯನ್ನು ಜಾನ್ತೆ ಹುವೆ ತಿಳ್ಕೊಂಡೂ ಕೂಡ ಅವರೋं को भी समय पर ಪ್ರಾಪ್ತಿ होने का ಪರಿಚಯ ಇದು. ಇದೇ ಸಮಯ ಪ್ರಾಪ್ತಿ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಪರಿಚಯ ಕೊಡಬೇಕು. ಮುಂದೆ ನೀವು ಮಾಡ್ಕೋತೀನಿ ಅಂದರೆ ಆಗೋದಿಲ್ಲ. ಹರ್ ಬಾತ್ ದ್ವಾರ ಸಹಯೋಗಿ ಬನೋ तो सहजयोगी बन ही जाएंगे. सहयोगी बनना आता है ना, सहयोगी ಆಗಕ್ಕೆ ಗೊತ್ತದಲ್ಲ ಅಂತಾರೆ ಬಾಬಾ. सहयोगी वही बन सकेंगे जो स्वयं ಖಜಾನೋं से ಸಂಪನ್ನ ಹೋಗ. ಸಹಯೋಗಿ ಯಾರಾಗ್ತಾರೆ ಅಂತಂದರೆ ಯಾರು ಸ್ವತಃ ಖಜಾನೆಗಳಿಂದ ಸಂಪನ್ನಿದಾರು. संपन्न आत्मा को अनेक आत्माओं के प्रति महादानी बनने का संकल्प स्वतः आएगा. ಯಾರು ಸಂಪನ್ನ ಆಗಿದ್ದೀರೋ ಅನೇಕ ಆತ್ಮಗಳಿಗೆ ಪ್ರತಿಯಾಗಿ ಮಹಾದಾನಿ ಆಗ್ತಕ್ಕಂಥ ಸಂಕಲ್ಪ ತಾನೇ ಬಂದೇ ಬರ್ತದಂತಾರೆ ಬಾಬಾ. ಮಹಾದಾನಿ बनना अर्थात सहयोगी बनना और सहयोगी बनना अर्थात सहयोगी बनना. ಮಹಾದಾನಿ ಆಗೋದಂದ್ರೇನು, ಸಹಯೋಗಿ ಆಗೋದು. सहयोगी ಅಂದರೆ सहयोगी. महादानी सर्व खजाने स्वयं प्रति कम यूज़ करेंगे, ಸೇವಾ ಪ್ರತಿ ज़्यादा ಯೂಸ್ ಕರೆಂಗೆ. ಯಾರು ಮಹಾದಾನಿಗಳಿರ್ತಾರೋ ತಮ್ಮ ಸಲುವಾಗಿ ಖರ್ಚು ಮಾಡೋದಿಲ್ಲ, ಇನ್ನೊಬ್ಬರ ಸಲುವಾಗಿ ಜಾಸ್ತಿ ಖರ್ಚು ಮಾಡ್ತಾರೆ. क्योंकि अनेक आत्माओं के प्रति महादानी बन देना ही लेना है. ಯಾಕೆ ಅವ್ರು ಶಾಣೆರು, ಏನು ದಾನ ಮಾಡಿದ್ರೇ ಏನಾಗ್ತದೆ, ನಮಗೆ ಪುಣ್ಯ ಬರ್ತದೆ. ಹೊರಗಡೆನೇ ಹೇಳ್ತಾರಲ್ಲ, ಕೊಟ್ಟದ್ದು ಅನೇಕ ಆತ್ಮಗಳ ಪ್ರತಿ ಮಹಾದಾನಿ ಆಗೋದಂದ್ರೆ ತಗೊಳ್ಳೋದು. सर्व प्रति कल्याणकारी बनना ही स्वयं कल्याणकारी बनना. धन देना अर्थात 1 से 100 गुण जमा होता है. ಇವತ್ತು ನೀವು 1 ರೂಪಾಯಿ ಕೊಡ್ತೀರಿ ಅಂದರೆ ನಾಳೆ ನಿಮಗೆ 100 ಗುಣ 100 ಗುಣಕ್ಕೆ ಬರ್ತದಂತಲ್ವ. ಬರೀ 100 ಅಲ್ಲ, 1 ರೂಪಾಯಿ ಕೊಟ್ಟರೆ 100 ರೂಪಾಯಿ ಅಂತಲ್ಲ, 100 ಗುಣ ಮಲ್ಟಿಪಲ್. तो वर्तमान समय स्वयं के प्रति छोटी छोटी बातों में और चिंटी समान आने वाले विघ्नों में अपने सर्व खजाने स्वयं प्रति लगाने का समय नहीं है. ಅದಕ್ಕೆ ಹೇಳ್ತಾರೆ ಬಾಬಾ, ವರ್ತಮಾನ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏನಾದ್ರು ಸಣ್ಣ ಸಣ್ಣ ವಿಘ್ನಗಳು ಬಂದರೆ ನಿಮ್ಮ ಪುರುಷಾರ್ಥವನ್ನು ಅದನ್ನು ಸರಿ ಮಾಡ್ಕೊಳ್ಳೋಕೆ ಉಪಯೋಗ ಮಾಡೋಕ್ಕೆ ಹೋಗಬೇಡ್ರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸರ್ವ ಖಜಾನೆಗಳನ್ನು ಸ್ವಯಂ ಪ್ರತಿ ಲಗಾನೆ ಕಾ ಸಮಯ ನಹಿ, ನಮ್ಮ ಸಲುವಾಗಿ ಬಳಕೆ ಮಾಡೋದಲ್ಲ ಈಗಿದು. ಬಾಬಾ ಏನೇನು ಕೊಡ್ತಾರೆ ಅದು ನನಗಲ್ಲ. ಎದಕ್ಕೆ ಕೊಡಾಕ್ತಾರೆ ಬಾಬಾ ನನಗೆ?
ಇನ್ನೊಬ್ಬರ ಸಲುವಾಗಿ ಅದನ್ನು ಬಳಕೆ ಮಾಡೋಕ್ಕೆ ಹೇಳಾಗತ್ತಾರ. बेहद के सेवाधारी बनो तो स्वयं की सेवा सहज हो जाएगी. ಎಷ್ಟೆಷ್ಟು ನೀವು ಬೇಹದ್ದಿನ ಸೇವಾ ಮಾಡ್ತೀರೋ ಅಷ್ಟು ನಿಮ್ಮದು ಸ್ವಯಂ ಸೇವಾ ಆಗ್ತಿರ್ತದೆ. ಫಿರಾಕ್ ದಿಲ್ से उदार चित्त होकर प्राप्ति के खजानों को बांटते जाओ. ವಿಶಾಲ ಮನಸ್ಸಿನಿಂದ ಉದಾರ ಚಿತ್ತದಿಂದ ಏನು ಮಾಡಬೇಕು, ಏನೇನು ಪ್ರಾಪ್ತಿ ಮಾಡ್ಕೊಂಡಿದ್ದೀರೋ ಅದನ್ನು ಹಂಚ್ತಾ ಹೋಗಿ. उदार चित्त बनने से स्वयं का उद्धार सहज हो जाएगा. ಉದಾರ ಚಿತ್ತ ಇದ್ದರೆ, ವಿಶಾಲ ಮನಸ್ಸಿತ್ತು ಅಂದರೆ ಎಲ್ಲರದ್ದು ಉದ್ಧಾರ ಆಗೇ ಆಗ್ತದೆ. विघन मिटाने में समय लगाने के बजाय सेवा की लगन में समय लगाओ. ನಿಮ್ಮ ಜೀವನದಲ್ಲಿ ಏನಾದರೂ ವಿಘ್ನ ಬಂದಾಗ ಅದನ್ನು ತೆಗೆಯೋದ್ರ ಬದಲಾಗಿ ಸೇವೆಯಲ್ಲಿ ನಿಮ್ಮ ಸಮಯವನ್ನು ತೊಡಗಿಸ್ಕೊಂಡ್ಬಿಡಿ ಅಂತಾರೆ ಬಾಬಾ. ऐसे महादानी बनो जो हर संकल्प श्वास से सेवा ही हो. ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಶ್ವಾಸದಿಂದ ಸೇವಾ ಆಗಬೇಕು. ಮತ್ತೀಗ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಂತ ಅನಿಸ್ಕೊಂಡವ್ರು ಹೆಂಗಾದ್ರು ಅವರು ಸ್ವಂತ ಜೀವನದ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಇಡೀ ವಿಶ್ವ ಕಲ್ಯಾಣ ಮಾಡಬೇಕು, ಜನರ ಕಲ್ಯಾಣ ಮಾಡಬೇಕು ಅನ್ನೋ ಸಂಕಲ್ಪ ಇದ್ದವ್ರು ಮಾತ್ರ ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧಿ ಆಗ್ಬೋದು. ಅದಕ್ಕೆ ಹೇಳ್ತಾರೆ ಬಾಬಾ, क्योंकि वर्तमान प्रत्यक्ष फल प्राप्त होने का समय है. ಸದ್ಯದ ಸಮಯ ಏನಿದೆ ಪ್ರತ್ಯಕ್ಷ ಆಗ್ತಕ್ಕಂಥ ಸಮಯ. ಅಭಿ ಅಭಿ ಸೇವಾ ಕ ಫಲ ಸ್ವಯಂ. ಈಗೇನೇನು ಸೇವೆ ಮಾಡ್ತೀರೋ ಪ್ರತ್ಯಕ್ಷ ಫಲ ಸಿಕ್ಬಿಡ್ತದೆ. ಪ್ರತ್ಯಕ್ಷ ಫಲ ಯಾವುದದು? ಸ್ವಯಂನಲ್ಲಿ ಖುಷಿ ಮತ್ತು ಶಕ್ತಿ ಅನುಭವ ಆಗ್ತದೆ. ಲೇಕಿನ್ ಸಚ್ಚಿ ದಿಲ್ ಕಿ ಸೇವಾ ಹೋ. ಆದರೆ ಸೇವಾ ಹೆಂಗಿರ್ಬೇಕಂತಾರೆ ಬಾಬಾ? ಸತ್ಯ ಮನಸ್ಸಿನಿಂದ. ಸಚ್ಚಿ ದಿಲ್ ಪರ್ ಸಾಹೇಬ್ ರಾಜಿ. ಕೈ ಬಚ್ಚೆ ಕೇತೆ ಹೇ ಸೇವಾ ತೋ ಹಮ್ ಕರ್ತೆ ಹೇ. ಇನ್ನು ಕೆಲವ್ರು ಹೇಳ್ತಾರೆ ಸೇವಾ ಅಂತೂ ನಾವು ಮಾಡ್ತೀವಿ. ಬಾಬಾ ಹೇಳ್ತಾರೆ ಲೇಕಿನ್ ಮೇವಾ ನಹಿ ಮಿಲ್ತಾ. ಸೇವಾ ಏನೋ ಮಾಡ್ತೀವಿ, ರಿಸಲ್ಟ್ ಬರ್ತಿಲ್ಲ, ಅರ್ಥಾತ್ ಸಫಲತಾ ನಹಿ ಮಿಲ್ತಿ. ಯಹ ಕ್ಯೋ ಹೋತಾ ಹೈ? क्योंकि सेवा दो प्रकार से करते हैं. ಯಾಕೆ ಸಫಲತಾ ಅನ್ನಿಸ್ತಿಲ್ಲ ಅಂದರೆ ಸೇವಾ ಎರಡು ಪ್ರಕಾರ ಮಾಡ್ತೀರಾ. ಏಕ್ ದಿಲ್ ಸೆ ಅವ್ರ ದೂಸರೆ ದಿಖಾವೆ ಸೆ. ಅಂದರೆ ಕೆಲವರು ಸುಮ್ಮನೆ ಮಂದಿ ನೋಡಲಿ ಅಂತ ಮಾಡ್ತಾರೆ, ಇನ್ನು ಕೆಲವರು ಹೃದಯದಿಂದ ಮನಸ್ಸಿಂದ ಮಾಡ್ತಾರೆ. ಅರ್ಥಾತ್ ನಾಮ ಪ್ರಾಪ್ತ ಕರ್ನೆಗೆ ಅಲ್ಪಕಾಲಕ್ಕೆ ಇಚ್ಛಾಸೆ. ಹೆಸರು ಬರಬೇಕು, ನಾನು ಹೊಗಳಬೇಕು, ಅಲ್ಪಕಾಲದ ಇಚ್ಛೆ ಸಲುವಾಗಿ ಮಾಡ್ತಾರೆ. ಜಬ್ ಬೀಜ ಹಿ ಅಲ್ಪಕಾಲಕ ಹೇ, ಫಲ ಎಂತ ಸಿಗ್ತದೆ? ನೀವು ಬೀಜನೇ ಅಲ್ಪಕಾಲದ ಬಿತ್ತಿದ್ರೆ ಬೀಜ ಕಾ ಅಲ್ಪಕಾಲಕ ಫಲ ನಾಮಿ ಗ್ರಾಮಿ ಬನನೆ ಕಾತು ಲೇತೆ ಹೇ. ಪ್ರಸಿದ್ಧಿ ಆಗ್ತದೆ ನಿಮ್ಗೆ ಅಷ್ಟೇ. तो सफलता का फल कैसे मिलेगा? नाम की भावना का फल नाम और शान के रूप में तो प्राप्त हो ही जाता है. दिखावा करने का संकल्प करने का बीज होने के कारण सर्व के सामने दिखावे में आ ही जाते हैं. ಪಾಪ ಹೇಳ್ತಾರೆ ಮನಸ್ಸಿಂದ ಮಾಡಿದರೆ ಪ್ರಸಿದ್ಧಿ ಅಂತೂ ಆಗೇ ಆಗುತ್ತದೆ. ಮನಸ್ಸಿನಿಂದ ಮಾಡಿದ್ರೆ ಪ್ರಸಿದ್ಧಿನೂ ಆಗ್ತದೆ, ಸಫಲನೂ ಆಗ್ತದೆ. ಅದರ ದಿಖಾವೆಗೆ ಮಾಡಿದರೆ अल्पकालದ್ದು. सर्व के मुख से अल्पकाल के लिए महिमा का फल प्राप्त हो जाता है कि सर्विस बहुत अच्छी करती है. ಅಷ್ಟೇ ಹೇಳ್ಬಿಡ್ತಾರೆ. जब अल्पकाल की महिमा का फल मिल गया अर्थात कच्चा फल ही स्वीकार कर लिया. ಪಾಪ ಹೇಳ್ತಾರೆ ನೀವು ಯಾರು ಹೊಗಳಿದ ತಕ್ಷಣ ಅದನ್ನು ಸ್ವೀಕಾರ ಮಾಡಿದ್ರಿ, ಅದು ಕಚ್ಚಾ ಫಲ ಅಂತಾರೆ ಬಾಬಾ. तो संपूर्ण फल की प्राप्ति अर्थात पके हुए फल की प्राप्ति कैसे हो सकती है? ಸಂಪೂರ್ಣ ಫಲ ಪ್ರಾಪ್ತಿ ಆಗಬೇಕು ಅಂದರೆ ಹೆಂಗೆ? ಕಂಪ್ಲೀಟ್ ಹಣ್ಣಾಗಿರ್ತಕ್ಕಂಥ ಪ್ರಾಪ್ತಿ ಹೆಂಗಿರ್ತದೆ? ರಿಸಲ್ಟ್ ಕ್ಯಾ ಹೋಗಿ? ಆ ರಿಸಲ್ಟ್ ಏನಾಗ್ತದೆ? ಕಚ್ಚೆ फल को स्वीकार करने कारण वह अल्पकाल की कामना की पूर्ति होने के कारण सदा शक्तिशाली नहीं बनते. ಕಚ್ಚಾ ಫಲ ಏನು? ನೀವು ಕಚ್ಚಾ ಫಲ ಸಿಗಲಿ ಅಂತ ಏನು ಮನಸ್ಸು ಮಾಡಿರ್ತೀರೋ ಅದು ಶಕ್ತಿಶಾಲಿ ಇರೋದಿಲ್ಲ ಅಂತಾರೆ ಬಾಬಾ. अधिकारी नहीं बन सकते और सेवा करते हुए भी कमज़ोर होने के कारण
न स्वयं से सदा संतुष्ट रहेगा, न सर्व को संतुष्ट कर सकेगा. ತಾವು ಸಂತುಷ್ಟ ಇರೋದಿಲ್ಲ, ಇನ್ನೊಬ್ಬರನ್ನು ಸಂತುಷ್ಟ ಮಾಡೋಕ್ಕಿರೋದು ಬಿಡೋದಿಲ್ಲ. सदा ही क्वेश्चन मार्क में रहेगा कि इतना करते हुए भी क्यों नहीं होता, ये ऐसे करता, यह ऐसे क्यों करते, ऐसा नहीं होना चाहिए, यह होना चाहिए. इसी क्वेश्चन में रहेगा और तृप्त ಅನ್ನೋದೇ ಇರೋದಿಲ್ಲ. इसलिए सेवाधारी भी दिल से बनो. सच्ची दिल से सेवाधारी बनने का विशेष लक्ष्य क्या होगा? दिल शिकस्त आत्मा को शक्तिशाली बनाने वाले कैसे भी अवगुण वाली आत्मा हो, गरीब आत्मा हो, लेकिन सदा पाक द्वारा मिले हुए गुणों से, दान द्वारा गुणों के खजाने से गरीब को साहूकार बनाने का श्रेष्ठ संकल्प व शुभ भावना रखेंगे. आप ಹೇಳ್ತಾರೆ ಸತ್ಯ ಸೇವಾಧಾರಿಗಳು ಹೆಂಗಿರ್ತಾರೆ ಅಂತಂದರೆ, ದಿಲ್ ಶಿಕಸ್ತ ಆತ್ಮಗಳಿಗೆ, ಆಮೇಲೆ ಅವುಗಳ ಇರ್ತಕ್ಕಂಥ ಆತ್ಮಗಳನ್ನು, ಗರೀಬ್ ಆತ್ಮಗಳನ್ನು ಯಾವಾಗಲೂ ಅವರನ್ನು ಶ್ರೇಷ್ಠ ಮಾಡಬೇಕು ಅನ್ನೋದು ವಿಚಾರ ಇರ್ತದೆ ಅವ್ರಿಗೆ ಅಂತ ಹೇಳ್ತಾರೆ ಬಾಬಾ. ಯಾವಾಗಲೂ ಶುಭ ಭಾವನೆ ಇಟ್ಕೊಂಡಿರ್ತಾರೆ. ऐसे सच्चे दिल वाले सेवाधारी सदा प्रत्यक्ष फल से प्राप्त हुई आत्मा में सफलता मूर्त को अनुभव करेंगे. ಇಂಥ ಸತ್ಯ ಸೇವಾಧಾರಿ ಯಾವಾಗಲೂ ಪ್ರತ್ಯಕ್ಷ ಫಲ ಪ್ರಾಪ್ತ ಆಗ್ತಿರ್ತದೆ ಅಂದರೆ ಏನರ್ಥ, ಯಾವಾಗಲೂ ಖುಷಿ ಖುಷಿಯಾಗಿರ್ತಾರೆ. तो ऐसे सदा सहयोगी बनो तो सहयोगी फल सहयोगी प्राप्त होगा. सदा सहयोगी बनने से सदा बिजी रहेंगे, संकल्प में भी बिजी रहेंगे, तो व्यर्थ की शिकायतें जो स्वयं सेवा भाव से करते हो वह सब सहज ही समाप्त हो जाएगी. अच्छा, ओम शांति.